ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈಗಿನ ಪರಿಸ್ಥಿತಿ ಒಳಗೆ ಎಣ್ಣೆ ತರೋದ ಕಷ್ಟ ನೋಡ್ರಿ. ಎಣ್ಣೆ ಬಳಸ್ಲಾರ್ದ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಾಗ ನಾವು ಇವತ್ತು 1 ಸ್ಪೂನ್ ಎಣ್ಣೆ ಬಳಸ್ಕೊಂಡು ನೀರು ಹಚ್ಕೊಂಡು ಚಪಾತಿ ಮಾಡತ್ತೀವಿ. ಎಷ್ಟು ಈಸಿಯಾಗೈತ್ರಿ. ಮತ್ತು ಅನ್ನ ಹಾಕಿ ಮಾಡೋದ್ರಿಂದ 2 ದಿನ ಇಟ್ಟರು ಹಾಳಾಗೋದಿಲ್ಲ ನೋಡ್ರಿ ನಮ್ಮ ಚಪಾತಿ. ಅಷ್ಟು ಸೂಪರಾಗಿ, ಅಷ್ಟು ಮೃದುವಾಗಿ, ಹಳ್ಳಿಯಷ್ಟು ಮೃದುವಾಗಿರ್ತಾವೆ ನಮ್ಮ ಚಪಾತಿ. ಈಗ ಮಾಡೋ ವಿಧಾನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರತೈತೆ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ. ಇವತ್ತು ನಾವು 1 ಸ್ಪೂನ್ ಎಣ್ಣೆ ಬಳಸ್ಕೊಂಡು ಸಾಫ್ಟಾಗಿ ಚಪಾತಿ ಹೆಂಗೆ ಮಾಡ್ಕೊಳೋದು ಅಂತೇಳಿ ನೋಡ್ಕೊಂಬಂದುಬಿಡೋಣ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು 1 ಬೌಲ್ ಅನ್ನ ತೊಗೊಂಡೇನು ನೋಡಿರಿ. ಈ ಅನ್ನ ನೋಡಿರಿ ರೇಷನ್ ಅಕ್ಕಿಯಿಂದ ಮಾಡಿದ್ದು ನಾವು ಇವತ್ತು. ನಿಮ್ಮ ಮನೆಯೊಳಗೆ ಯಾವ ಅಕ್ಕಿ ಮಾಡಿರ್ತಿರಲ್ಲ ಅನ್ನ, ಅದನ್ನಾದರೂ ತೊಗೋರಿ. ನಿಮ್ಮ ಕಡೆ ಯಾವ್ದು ಇರ್ತೈತಲ್ಲ ಅದನ್ನು ಬಳಸ್ಕೋಬೋದು ನೀವು. ನಾನೀಗ 1 ಬೌಲ್ ಅನ್ನ ತೊಗೊಂಡೇನು ನೋಡಿರಿ. ಇದನ್ನೀಗ ನಾವು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ನಾವು ಅನ್ನ ಮೆತ್ತಗಿದ್ರೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅನ್ನ ಸ್ವಲ್ಪ ಬಿರುಸು ಅಥವಾ ಉದುರು ಇದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ರಿ. ನೋಡ್ರಿ, ನಾ ಈ ರೀತಿ ರುಬ್ಕೊಂಬಂದೀನಿ. ಅನ್ನ ಸ್ವಲ್ಪ ಉದುರು ಇತ್ತು ನಂದು, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದೀನಿ. ಸೇಮ್ ಈ ರೀತಿ ಪೇಸ್ಟ್ ಆದಂಗೆ ಆಗಿರ್ಬೇಕು ನೋಡ್ರಿ. ಹಳಕಳಕ್ಕೆ ಅನ್ನ ಹಳಕಳಕ್ಕಿದ್ರೆ ಚಪಾತಿ ನಡು ಹರಿತಾವ ಮತ್ತು ಉಬ್ಬುದಿಲ್ಲ ನೋಡ್ರಿ. ಈಗ ಅದನ್ನು ಒಂದು ಡಬ್ಬಿಗೆ ತಗೊಂಡ್ಬಿಡ್ತೇನೆ ರೀ. ಡಬ್ಬಿ ಅಥವಾ ಬುಟ್ಟಿ, ನೀವು ಹಿಟ್ಟು ಎದ್ರೊಳಗೆ ಕಲಿಸ್ತಿರಲ್ಲ ಅದ್ರೊಳಗೆ ಅದನ್ನು ಪೇಸ್ಟ್ ಮಾಡಿದ್ದು ತಗೊಂಬಿಡ್ರಿ. ಆಮೇಲೆ ನಾನು 1 ಬೌಲ್ ಅನ್ನಕ್ಕೆ ನಾ 1.5 ಕಪ್ ಅಷ್ಟೇ ಗೋಧಿ ಹಿಟ್ಟು ಹಾಕೋತೇನೆ ನೋಡ್ರಿ. ನೀವು ಎದ್ರ ತೊಗೋತಿರಲ್ಲ ಅದ್ರ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೋರಿ ನೀವು. ನಾನೀಗ ಆಗಳ ಹೇಳಿದ್ನಲ್ರಿ 1 ಸ್ಪೂನ್ ಎಣ್ಣೆ ಬಳಸ್ತೀನಿ ಅಂಥೇಳಿ. ಈಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಮತ್ತು ಆಮೇಲೆ ಒಂದು 2 ಹನಿ ಅಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಫಸ್ಟ್ ಅನ್ನದೊಳಗೆ ಕಲಿಸ್ಕೊಂಡ್ಬಿಡೋಣ್ರಿ. ನೋಡ್ರಿ, ಈ ರೀತಿ ಅನ್ನ ಹಾಕಿ ಮಾಡೋದ್ರಿಂದ ಯಾರು ಮಾಡಿಲ್ಲ ಈ ರೀತಿ. ಫಸ್ಟ್ ಟೈಮ್ ನೋಡಾತ್ತೀರಿ. ಇಲ್ಲ ನೀವು ಫಟಾಫಟ್ ಅಂಥೇಳಿ ಈಗ ಎಣ್ಣೆ ತಂದು ಅಷ್ಟು ದುಡ್ಡು ಖರ್ಚು ಮಾಡಿ ಎಣ್ಣೆ ತಂದು ಎಣ್ಣೆ ಚಪಾತಿ ಮಾಡೋಕ್ಕಿಂತ ಈ ರೀತಿ ಅನ್ನಲೇ ಚಪಾತಿ ಮಾಡಿ ನೋಡ್ರಿ, ಎಷ್ಟು ಸಾಫ್ಟಾಗಿರ್ತಾವೆ ನೋಡ್ರಿ. ನಾ ಅನ್ನದೊಳಗೆ ಫಸ್ಟ್ ಹಿಟ್ಟು ಕಲಿಸ್ಕೊಂಡೆ. ಆಮೇಲೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಹಿಟ್ಟನ್ನ. ಭಾಳ ತೆಳು ಮಾಡಕ್ಕೆ ಹೋಗ್ಬೇಡ್ರಿ. ಹಿಟ್ಟಲ್ಲಿ ಲಟ್ಸಕ್ಕೆ ಬರೋದಿಲ್ಲ. ಒಂದು ಸ್ವಲ್ಪ ಗಟ್ಟಿನ ಇರಲಿ. ನಾವು ಚಪಾತಿ ಹೆಂಗೆ ಬೇಕಲ್ಲ ನಮಗೆ ಹಂಗೆ ನೀವು ಲಟ್ಟಿಸ್ಕೋಬೋದು ನೋಡ್ರಿ. ಈಗ ಒಂದು 2 ಹನಿ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮಿದ್ಕೊಂಡು ಇಟ್ಕೋತೀನಿ. ಆಗಳ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಎಣ್ಣೆ. ಈಗ ಒಂದು 2 ಹನಿ ಹಾಕ್ಕೊಂಡು ನಾನು ಮಿದ್ಕೊಂಡು ಇಟ್ಕೊಂಡೇನಿ ನೋಡ್ರಿ ಹಿಟ್ಟು. ಈಗ ಇದನ್ನು ನಾವು ನೆನೆಸ್ಬೇಕು ನೋಡ್ರಿ. 1 ತಾಸು ಅಥವಾ ಒಂದು ಅರ್ಧ ತಾಸಾದರೂ ನೆನೆಸ್ಕೋರಿ ಹಿಟ್ಟು. ಚಪಾತಿ ನಾವು ಯಾವಾಗ ಚಪಾತಿ ಮಾಡಿದ್ರು ಅದನ್ನು ನೆನೆಸಿದ್ರೆ ಅದು ಚಪಾತಿ ಹಿಟ್ಟು ಚಲೋ ಆಕೈತೆ ನೋಡ್ರಿ ಚಪಾತಿ ಮಾಡೋದು. ಈಗ ನಾನು ಒಂದು ಅರ್ಧ ತಾಸು ನೆನೆಸಿದೆ ನೋಡ್ರಿ ಇದನ್ನು. ಈಗ ಇದನ್ನು ಇನ್ನೂ ಸ್ವಲ್ಪ ಮಿದ್ಕೊಂಡ್ಬಿಡೋಣ. ಇದನ್ನು ಮಿದ್ಕೊಂಡು ನಾವು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್. ನಾನೀಗ ಪದ್ರಿನ ಚಪಾತಿ ಮಾಡೋದ್ರಿಂದ ಸಣ್ಣ ಸಣ್ಣ ಉಳ್ಳಿ ಹರ್ಕೋತೀನಿ ನೋಡ್ರಿ, ಒಂದ್ರ ಮ್ಯಾಗ ಒಂದು ಇಟ್ಟು ಮಾಡೋ ಅಂಥದ್ದು. ನಾವು ಇದಕ್ಕೆ ಎಣ್ಣೆ ಹಚ್ಚಾತಿಲ್ರಿ, ನೀರು ಹಚ್ಕೊಂಡು ಇದನ್ನು ಪದ್ರ ಚಪಾತಿ ಮಾಡತ್ತೀವಿ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಕೈತಿ ಹೆಂಗೆ ಮಾಡ್ಯಾವ ಅಂಥೇಳಿ. ನಿಮಗೆ ಖಂಡಿತ ನಾನು ಇದಕ್ಕೆ ಮತ್ತು ಎಣ್ಣೆ ಒಂದು ಸ್ವಲ್ಪನೂ ಬಳಸಿಲ್ರಿ. ಆಗಲೇ ಎಷ್ಟು ಬಳಸಿದ್ನಲ್ಲ ಅಷ್ಟೇ ಎಣ್ಣೆ ಬಳಸೀನಿ ನೋಡ್ರಿ. ಈಗ ಇದನ್ನು ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡ್ಬಿಡ್ತೇನೆ ನೋಡ್ರಿ. ಇದೇ ರೀತಿನ ಎಣ್ಣೆ ಬಳಸಲಾರ್ದ ಮತ್ತು ಗ್ಯಾಸ್ ಯೂಸ್ ಮಾಡಲಾರ್ದ ಏನರ ಅಡುಗೆ ಮಾಡಿ ತೋರಿಸಂದ್ರೆ ನಾನು ಖಂಡಿತ ಮಾಡಿ ತೋರಿಸ್ತೀನಿ. ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ, ನಾ ಮಾಡಿ ತೋರಿಸ್ತೇನೆ ನಿಮಗೆ. ಮತ್ತು ಈಗ ನೋಡ್ರಿ, ಇದನ್ನು ಉಳ್ಳಿ ಹರ್ಕೊಂಡೆ ನಾನು ಒಂದು ಸಣ್ಣ ಸಣ್ಣ ಪದ್ರ ಚಪಾತಿ ಮಾಡೋಕೆ. ಇವನ್ನೆಲ್ಲ ಈ ರೀತಿ ಹಿಟ್ಟು ಕೈಗೆ ಹಚ್ಕೊಂಡು ರೌಂಡ್ ಮಾಡಿ ಇಟ್ಕೊಂಡೆ. ಈಗ ಲಟ್ಸೋದು ನೋಡ್ಕೊಂಡ್ಬಿಡೋಣ. ಒಂದೊಂದು ಸಣ್ಣ ಉಳ್ಳಿಲಿ 2 ಉಳ್ಳಿ ತೊಗೊಂಡೆ ನೋಡ್ರಿ ನಾನು ಪದ್ರ ಚಪಾತಿ ಮಾಡೋಕೆ. ಇವನೊಂದು ಸ್ವಲ್ಪ ಲಟ್ಟಿಸ್ಕೊಂಬಿಡೋಣ್ರಿ ಈಗ ಸಣ್ಣ ಸಣ್ಣನು ನೋಡ್ರಿ. ಈ ರೀತಿ ಲಟ್ಟಿಸ್ಕೊಂಡೆ ನಾನು ಸಣ್ಣ ಸಣ್ಣದಾಗಿ. ಈಗ ಒಂದು ಚಪಾತಿ ಉಳ್ಳಿ ಮ್ಯಾಗ ಲಟ್ಟಿಸ್ಕೊಂಡಿಲ್ಲ, ಅದ್ರ ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಾಕೋತೇನೆ ನೋಡ್ರಿ. ನಾನೀಗ ತೊಗೊಂಡಿದ್ದು ಗೋಧಿ ಹಿಟ್ಟು ರೀ. ಈಗ ಇನ್ನೊಂದು ಚಪಾತಿ ಮ್ಯಾಗ ನೀರು ತೊಗೊಂಡೇನಿ ನೋಡ್ರಿ. ನಾನು ನೀರು ಹಚ್ಕೊಂಡು ಲಟ್ಟಿಸ್ಕೋತೇನೆ ಎಣ್ಣೆ ಬದಲು. ಈಗ ಒಂದ್ರ ಮ್ಯಾಗ ಒಂದಿಟ್ಟು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಬಿಡೋಣ್ರಿ. ಸೇಮ್ ನೀವು ಚಪಾತಿ ಹೆಂಗೆ ಲಟ್ಟಿಸ್ತಿರಲ್ಲ ಅದೇ ರೀತಿ ಅದೊಂದು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊರಿ, ತೆಳುವಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅನ್ನ ಹಾಕಿರ್ತೀವಲ್ಲ, ಭಾಳ ತೆಳುವಾಗ್ಬಿಟ್ರೆ ಅದು ಕಲ್ಲಿಗೆ ಅಂಟ್ಕೊಂಡ್ಬಿಡ್ತೈತಿ.
ನೋಡಿರಿ ಹಿಟ್ಟು ಹಚ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹೊಳ್ಳಾಡ್ಸ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಹಂಗೆ ನಾವು ಹಿಟ್ಟು ಹಚ್ಚಲಾರ್ದ ಲಟ್ಸಾಕ ಕುಂತ್ರೆ ಒಂದೇ ಕಡೆ ಅಂಟ್ಕೊಂಡ್ಬಿಡ್ತೈತಿ. ಈಗ ಇದನ್ನು ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ಒಂದು 2 ನಿಮಿಷ ಬಿಡೋಣ ಇದನ್ನು ಹಂಚ ಮೇಲೆ ಹಾಕಿಂದ. ಈಗ ನಾವು ಎಣ್ಣೆ ಹಚ್ಚಿಲ್ಲಲ್ರಿ, ಹಾಗಾಗಿ ಇದನ್ನು ಈ ರೀತಿ ಕೈಯಾಡ್ಸ್ಕೊಂತನ ಬೇಯಿಸ್ಬೇಕಾಕೈತ್ರಿ. ಒಂದೇ ಕಡೆ ಬಿಟ್ಬಿಟ್ರೆ ಹೊತ್ತತೈತಿ. ಎಣ್ಣೆ ಹಚ್ಚಿದ್ರೆ ಈ ರೀತಿ ಹೊತ್ತೋಂಗಿಲ್ಲ. ನಾವು ಎಣ್ಣೆ ಹಚ್ಚಲಾರ್ದ ಮಾಡತ್ತವಲ್ಲ ಜಲ್ದಿ ಹೊತ್ತದಂಗೆ ಆಕೈತೆ ಅಂಥೇಳಿ ನೋಡಿರಿ ಈ ರೀತಿ ಕೈಯಾಡ್ಸ್ಕೊಂತ ಬೇಯಿಸ್ಬೇಕ್ರಿ. ನೋಡಿರಿ ಎಣ್ಣೆ ಹಚ್ಚಿಲ್ಲಂದ್ರೂ ಎಷ್ಟು ಉಬ್ಬಿ ಬರ್ತಾವೆ ನೋಡಿರಿ ಚಪಾತಿ. ಸೇಮ್ ಬಲೂನ್ ಚಪಾತಿ ಆಗ್ದಂಗೆ ಆಗ್ಯಾವ. ಎಲ್ಲ ಚಪಾತಿನೂ ಇದೇ ರೀತಿನ ಆಗಿದ್ದು ನೋಡಿರಿ. ಎಣ್ಣೆ ಹಚ್ಚಲಾರ್ದ ನಾವಿವತ್ತು ನೀರು ಹಚ್ಚಿ ಈ ರೀತಿ ಉಬ್ಬಿಸಿ ಪದ್ರ ಚಪಾತಿ ಮಾಡಾಕೊಂತೇವಿ. ಭಾಳ ಚಲೋ ಆಗಿದ್ದು ನೋಡಿರಿ, ಮಸ್ತಾಗಿದ್ದು. ಎಲ್ಲರೂ ಇಷ್ಟಪಡ್ತಿಂದ್ರಿ. ಅನ್ನ ಹಾಕಿ ಮಾಡಿದ್ದಕ್ಕೆ 2 ದಿನ ಆದರೂ ಬಿರುಸಾಗೋದಿಲ್ಲ ನೋಡಿರಿ, ಸಾಫ್ಟಾಗಿರ್ತಾವೆ ನೋಡಿರಿ. ಈಗ ಎಲ್ಲ ಚಪಾತಿನೂ ಮಾಡ್ಕೊಂಬಂದೆ ನಾನು. ಒಂದು 5-6 ಚಪಾತಿ ಆದವ್ರಿ ಅಷ್ಟು ಹಿಟ್ಟೊಳಗೆ. ನೋಡಿರಿ ಎಷ್ಟು ಸಾಫ್ಟಾಗ್ಯಾವು ಮತ್ತು ಎಷ್ಟು ಒಂದೂ ಹಾಳಾಗಿಲ್ಲ. ಎಲ್ಲನೂ ಕರೆಕ್ಟಾಗಿ ಅದೇ ರೀತಿ ನಾವು ಒಂದು ಮಾಡಿ ತೋರಿಸಿದ್ನಲ್ಲ ನಿಮ್ಗೆ, ಸೇಮ್ ಅದೇ ರೀತಿನ ಮಾಡಿ ತೋರಿಸೀನಿ. ನೀವು ಇದೊಂದು ಸತಿ ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾನು ವಿಡಿಯೋ ಮಾಡತ್ತಿದ್ದೆ TV, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಮತ್ತು ಎದ್ರಾಗಿಂದ ನೋಡಾತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ಪದರಾಗಿ ಪೂರ್ತಿ ಪದ್ರ ಚಪಾತಿ ಆದಂಗೆ ಆಗ್ಯಾವ. ಸೇಮ್ ಎಣ್ಣೆ ಹಚ್ಚಿ ಮಾಡ್ದಂಗೆ ಆಗ್ಯಾವ್ರಿ. ನೋಡಿರಿ ನೀರು ಹಚ್ಚಿದ್ರೋದ್ರಿಂದ ನಮಗೆ ಗೊತ್ತಾಕೈತೆ ನಾವು ಹೆಂಗೆ ಕಾಣತ್ತಾವ ಅಂಥೇಳಿ. ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ರಿ, ಮಸ್ತಾಗ್ಯಾವು. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿರಿ, ಹೆಂಗಾಗ್ಯಾವಂತೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಈ ರೀತಿ ಸಾಫ್ಟಾಗಿರೋದ್ರಿಂದ ಏನು ಹಾಕಿ ಮಾಡಿರಿ ಅಂಥೇಳಿ ನಿಮ್ಮ ಮನೆಯೊಳಗೆ ಎಲ್ಲರೂ ಖಂಡಿತ ಕೇಳೇ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.